20 ಮತ್ತು ಒಂದು ಮೆಗ್ನೀಷಿಯಮ್ ಸಲ್ಫರು ಜೊತೆಗೆ ಒಂದು ಪೊಟ್ಯಾಶು. ಇಲ್ಲಿ 5 ಐಟಮ್ನು ಮಿಕ್ಸ್ ಮಾಡಿದ್ದೀವಿ ನೋಡಿ. ಇದು ನಮ್ಮ ಜಮೀನು ಹೋಗೋ ದಾರಿ ನೋಡಿ ಎಷ್ಟು ಹದಗೆಟ್ಟೋಗೈತೆ. ನಮ್ಮ ಪಂಚಾಯತಿಯವರು ಇದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಇಂಚು ನೋಡಿ ಏನು ಮಾಡ್ತಾನೆ ಇಲ್ಲಿ ಅವನ್. ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಾಗೆ ಬ್ಲಾಗ್ ಶುರು ಮಾಡ್ಕೊ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಇವತ್ತೇನಾಯ್ತಪ್ಪ ಅಂದರೆ ನೆನ್ನೆ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದೆ. ಸ್ನಾನ ಮಾಡಬೇಕಿತ್ತು ಬೆಳಗ್ಗೆ, ಆದರೆ ಜಮೀನಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದಕ್ಕೋಸ್ಕರ ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡೋಣ ಅಂತ ಜಮೀನು ಕಡೆ ಬಂದಿದ್ದೀನಿ. ಇವತ್ತಿನ ಜಮೀನು ಕೆಲಸ ಏನಂದರೆ, ಇವಾಗ ನೋಡ್ತಾ ಇದ್ದೀರಲ್ಲ ಬಾಳೆ, ಈ ಬಾಳೆಗೆ ಇವತ್ತು ಗೊಬ್ಬರ ಹಾಕಬೇಕು, 3ನೇ ಗೊಬ್ಬರ ಹಾಕಬೇಕು. ಅದಕ್ಕೋಸ್ಕರ ಗೊಬ್ಬರ ಎಲ್ಲ ತಗೊಂಡು ಬಂದಿದ್ದೀವಿ. ಅದ್ರ ಕೆಲಸ ಇವತ್ತು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗೊಬ್ಬರ ಎಲ್ಲ ಒಂದು ಕಡೆ ಹಾಕೊಂಡು ಮಿಕ್ಸ್ ಮಾಡ್ತಾ ಇರೋದು. ಒಟ್ಟು 4 ಥರದ ಗೊಬ್ಬರ, ಇಲ್ಲ 5 ಥರದ ಗೊಬ್ಬರ ಮಿಕ್ಸ್ ಮಾಡ್ತಾಯಿದ್ದೀವಿ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಬಾಳೆಗೆ ಸುಮಾರು ಏನಿಲ್ಲ ಅಂದರೂ ಒಂದು 1/4 kg ಬೀಳಬೇಕು, ಆ ಥರ ಕೊಡ್ತಾಯಿದ್ದೀವಿ. 1/4 kg ಏನಕ್ಕಪ್ಪ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಡ್ರಿಪ್ಪಲ್ಲಿ ವಾಟರ್ ಸಿಲಬಲ್ ಗೊಬ್ಬರಗಳನ್ನ ನಾವು ಕೊಡ್ತೀವಿ. ಅದಕ್ಕೋಸ್ಕರ ಇವತ್ತು ಕೊಟ್ಟಿರುವಂಥ ಗೊಬ್ಬರಗಳು ಒಂದು 20 ಮತ್ತು ಒಂದು ಮೆಗ್ನೀಷಿಯಮ್ ಸಲ್ಫರು ಜೊತೆಗೆ ಒಂದು ಪೊಟ್ಯಾಶು ಜೊತೆಗೆ ಒಂದು ಅಮೋನಿಯಂ ಸಲ್ಫೇಟು, ಅದ್ರ ಜೊತೆ ಒಂದು ಮೂಟೆ ಯೂರಿಯಾ ಇಲ್ಲಿ ಮಿಕ್ಸ್ ಮಾಡಿದೆ. ಇಷ್ಟೂ ಇದೇ ಬಾಳೆಗೆ ಆಗ್ತಾ ಇರೋದು. ಒಟ್ಟು 5 ಜನ ಲೇಬರ್ಗಳು ಬಂದಿದ್ದಾರೆ. ಚೀಲಗಳೆಲ್ಲನೂ ಮಡಗ್ಬಿಟ್ಟಿದೆ ಅಲ್ಲಿ. ಹಾಂ ಬಿಡು. ಸಾಲುಗಳು ನೋಡಿ ಹಿಡ್ಕೊಳ್ಳಿ. ಇಲ್ಲಿ ನೋಡಿ, ಅವರೇ ಎಲ್ಲ ಒಂದೊಂದು ಬಕೆಟ್ ಹಿಡ್ಕೊಂಡು ಬಂದ್ಬಿಟ್ಟವ್ರೆ ಗೊಬ್ಬರ ಹಾಕೋಕ್ಕೆ ಅಂತ. ಇನ್ನೊಬ್ಬರು ಗಂಡಾಳಿದಾರಲ್ಲ, ಅವ್ರೇನು ಮಾಡ್ತಾರೆ, ತಗೊಂಡು ಚೀಲಗಳನ್ನ ಅಲ್ಲಲ್ಲಿ ಮಡಗ್ಬಿಡ್ತಾರೆ. ಅಲ್ಲಲ್ಲಿ ಮಡಗಿದಾಗ ಇವರು ಎಷ್ಟೆಷ್ಟು ಬೇಕೋ ಅಷ್ಟು ತಗೊಂಡು ಹಾಕ್ತಿರ್ತಾರೆ. ಎಲ್ಲ ಗಿಡಗಳಿಗೂ ಒಂದೊಂದು ಹಿಡಿಯಷ್ಟು ಹಾಕ್ತಾ ಇರೋದು, 2 ಕಡೆ. ಅಂದರೆ ಒಂದು 125 ಗ್ರಾಮ್ ಬಿದ್ದಂಗೆ 1/4 kg ಒಂದೊಂದು ಗಿಡಕ್ಕೆ ಆ ಥರ ಹಾಕ್ತಾ ಇರೋದು. ಕಣ್ಣಾಳತೆ ಅಂದರೆ ಒಂದು ಕಣ್ಣಾಳತೆ ಅಂತಾರಲ್ಲ, ಆ ಥರ ಹಾಕ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ 4 ಜನನೂ 4 ಸಾಲು ಹಿಡ್ಕೊಂಡಿದ್ದಾರೆ. ನೆನ್ನೆ ಮಳೆ ಇತ್ತು. ಮೊನ್ನೆ ಎಲ್ಲ ಬಾಳೆ ಕಂದುಗಳಿತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಕುಯ್ಸಿಟ್ಟಿರೋದು. ಒಳಗಡೆ ಅಂಗ್ಳು ಕಿಡಿ ಅಂದ್ವಿ, ಆದರೂ ಆ ಕಟ್ಟೆ ಮೇಲೆ ಇಟ್ಟವ್ರೆ ನೋಡಿ. ಈಗ ನೋಡ್ಕೊಳ್ಳಿ, ಇಲ್ಲಿ ಗೊಬ್ಬರ ಹಾಕ್ತಾರೆ, ಎಷ್ಟೆಷ್ಟು ಹಾಕ್ತಾರೆ ಅಂತ ನೋಡ್ಕೊಳ್ಳಿ. ಒಂದೊಂದು ಕೈ ಹಿಡೀಲಿ ಒಂದೊಂದು ಮುಷ್ಟಿ ಈ ಥರ ಹಾಕ್ತಿರೋದು. ಇಷ್ಟಿಷ್ಟು ಹಾಕಿದ್ರೆ ಒಂದು ಬಾಳೆ ಕಟ್ಟೆಗೆ ಎಷ್ಟು ಬೇಕೋ ಪೋಷಕಾಂಶ, ನ್ಯೂಟ್ರಿಯೆಂಟು ಏನೇನು ಬೇಕೋ ಎಲ್ಲನೂ ಅದು ಹಿಡ್ಕೊತ್ತೆ. ನಮ್ಮ ಟೆಂಪೋನ ಇಲ್ಲಿಗೆ ತಗೊಂಡೋಗ್ಬೇಕಿತ್ತು, ಆದರೆ ತಗೊಂಡೋಗೋಕ್ಕೆ ಅಂತ ಎಲ್ಲ ಟ್ರೈ ಮಾಡಿದೆ. ಅದು ನೋಡಿ ಎಲ್ಲ ಸ್ಕಿಡ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಗಾಡಿ ಮಾತ್ರ ಮೂಮೆಂಟೇ ಆಗಲಿಲ್ಲ. ಯಾಕೆಂದರೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ. ಅದಕ್ಕೋಸ್ಕರ ನೋಡಿ, ಗುಂಡಿಗೊಳಗೆ ಗಾಡಿ ಬಿಡ್ತು ಅಂದರೆ ಊದ್ಗತ್ತು ಅಂತಾನೆ. ಇಲ್ಲೆಲ್ಲ ನೋಡಿ ಎಷ್ಟು ಸ್ಕಿಡ್ ಆಗೈತೆ. ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ರಿವರ್ಸ್ ತಗೊಂಡು ನಿಲ್ಲಿಸಿದ್ದೀನಿ ಸದ್ಯಕ್ಕೆ. ಇವಾಗ ಬನ್ನಿ ಒಂದು ಸ್ವಲ್ಪ ಸೈಡ್ಗೆ ಹಾಕ್ಬಿಡೋಣ ಗಾಡಿ ಸೈಡ್ಗೆ ಹಾಕ್ಬಿಟ್ಟು, ಅಲ್ಲಿ ಹಿಂದ್ಗಡೆ ಇನ್ನೂ ಸ್ವಲ್ಪ ಗೊಬ್ಬರದ ಮೂಟೆಗಳಿದ್ದಾವೆ, ಇನ್ನೂ ಒಂದು 4 ಇದ್ದಾವೆ. ಅದು ಮಿಕ್ಸ್ ಮಾಡಬೇಕು ಅದೆಲ್ಲ. ಅದಕ್ಕೋಸ್ಕರ ಅಷ್ಟೇ ಅದನ್ನು ಹಾಕ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ರೆ ನಮ್ಮ ಲೇಬರ್ ಎತ್ಕೊಂಡು ಮಿಕ್ಸ್ ಮಾಡ್ತಾನೆ ಅದನ್ನ. ಫಸ್ಟ್ ಟೈಮು ನನ್ನ ಟೆಂಪೋ ಈ ಥರ ಓಡಿಸ್ತಾ ಇರೋದನ್ನ ವಿಡಿಯೋ ಹಾಕಿರೋದು. ರಿವರ್ಸ್ ಹಾಕಿ ಒಂಥರ ಲಕ್ಕಿ ಗಾಡಿ ಇದು ನಮಗೆ. ವಾ, ಹೆಂಗೆಂಗೋ ಹಾಕ್ಬಿಟ್ಟೆ ಗುರು. ಇರಪ್ಪ, ವಿಡಿಯೋ ಆಮೇಲೆ ಮಾಡ್ತೀನಿ. ಇವಾಗ ಟೀ ಬ್ರೇಕ್ ಕೊಟ್ಟಿದ್ದೀವಿ. ಆದರೆ ಎಂಥ ಕಾಮಿಡಿ ಅಂದರೆ, ನಮ್ಮಪ್ಪ ಟೀನೂ ತಂದವ್ರೆ, ಟೀಗೆ ಬಿಸ್ಕೆಟ್ನೂ ತಂದವ್ರೆ ನೆಂಚ್ಕೊಳಕ್ಕೆ ಅಂತ. ಆದರೆ ಲೋಟನೇ ಮರೆತುಬಿಟ್ಟು ಬಂದವ್ರೆ. ಅದಕ್ಕೋಸ್ಕರ ನಾನಿವಾಗ ಅಂಗಡಿಗೆ ಹೋಗಿ ಲೋಟ ತಗೊಂಡು ಹೋಗ್ತಾ ಇದ್ದೀನಿ. ಈ ಥರ ಆಗೋದ್ರೆ ಭಾರಿ ಬೇಜಾರಾಗೋಯ್ತು.
ಇಲ್ಲಿ ಕೆಂಚ, ನಮ್ಮ ನಾಟು ಮತ್ತು ಮದನ ಎಲ್ಲ ಬಂದಾನೆ. ಟೀ ಬ್ರೇಕು ಈಗ. ಇಲ್ಲಿ 5 ಐಟಮ್ನು ಮಿಕ್ಸ್ ಮಾಡಿದ್ದೀವಿ ನೋಡಿ. ಇದು ಮೆಗ್ನೀಷಿಯಮ್ ಸಲ್ಫರು, ಸೂಪರು, ಯೂರಿಯಾ, ಪೊಟ್ಯಾಶು ಮತ್ತು ಯಾವುದಪ್ಪ ಇದು ಇನ್ನೊಂದು ಮಿಕ್ಸ್ ಮಾಡಿದ್ದೀವಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೋತಾನೆ ನಮ್ಮ ಪುಟ್ರಂಗ ಒಂದು ಕಡೆಯಿಂದ. ನಮ್ಮ ಪುಟ್ರಂಗ ನಮ್ಮ ರೆಗ್ಯುಲರ್ ಬರೋದು ಇಲ್ಲಿಗೆ ಇವನೇ ಪುಟ್ರಂಗ. ಹಾಂ ಪುಟ್ರಂಗ ಮಿಕ್ಸ್ ಮಾಡು. ನಮ್ಮ ಜಮೀನಿಗೆ ಹೋಗೋ ದಾರಿ ನೋಡಿ ಎಷ್ಟು ಹದಗೆಟ್ಟೋಗೈತೆ. ನಮ್ಮ ಪಂಚಾಯತಿಯವರು ಇದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ನಾನು ಮತ್ತೆ ನಾಟು ಹಿಂದ್ಗಡೆ ಕೂತಿದ್ದೀವಿ, ಟೆಂಪೋ ಹಿಂದ್ಗಡೆ. ನೋಡಿ ಇಲ್ಲಿ ಹೆಂಗಾಗೈತೆ ನಮ್ಮ ರೋಡು. ಅಯ್ಯೋ ಅಪ್ಪ, ಯಾವ ಥರ ಇದೆ ನೋಡಿ ಇಲ್ಲಿ ರೋಡು. ಇಲ್ಲಿ ನಾವಿವಾಗ ನಮ್ಮೂರ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಇಲ್ಲಿ ಬಂದು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಅಂಗಡಿ ಹತ್ರ ನಿಂತಿದ್ದೀವಿ ನೋಡಿ. ಇಲ್ಲಿ ಹಣ್ಣಂಗಡಿ ಮಾದೇವ್ ಪ್ರಸಾದ್ ಅಂತ ಇವನ ಹೆಸರು. ಹಣ್ಣು ಬೇಕು ಅಂದರೆ ಇಲ್ಲಿ ಬಂದು ತಗೊಳ್ಳಿ. ಬಿಡೋಗ ಸಂಜೆ ಆಯಿತು. ನಮ್ಮ ಯಶೋ ಸೈಕಲ್ ರೈಡಿಂಗ್ ಬಂದ್ಬಿಟ್ಟಾನೆ. ಯಶೋ ಎಷ್ಟು ರೌಂಡ್ ಹೊಡೆದೆ? 2 ರೌಂಡ್ ಆಯಿತಾ? 3 ರೌಂಡ್ ಆಯಿತಾ? 3 ರೌಂಡು. ಸ್ಕೂಲ್ಗೆ ಹೋಗಿದ್ದೆ ಇವತ್ತು? ಹಾಂ, ಎಷ್ಟೊತ್ತಲ್ಲಿ ಬಂದೆ? ನೀನು ಹೋಗಿದ್ದಾ? ನೋಡಿ ಸ್ಕೂಲ್ಗೆ ಹೋಗಿದ್ದು ಹುಡುಗರೆಲ್ಲ ಬಂದವ್ರೆ. ಇಲ್ಲಿ ನಮ್ಮ ಯಶುಗೆ ಒಂದು ಕ್ಲಾಸ್ ತಗೊಂಡಿದ್ದೀವಿ. ನಮ್ಮ ಮದನು ಮತ್ತು ನಾನು ಸುಮ್ಮ ಕೂತ್ಕೊಂಡು ನಮ್ಮ ಯಶುಗೆ ಒಂದು ಕ್ಲಾಸು ತೋರಿಸ್ತಾ ಇದ್ದೀವಿ. ಏನಮ್ಮ ಅದು ಯಶು ಹೇಳ್ಬೇಕು? ಮ್ಯಾಗ್ನೆಟು ಏನು ಮಾಡ್ತೀಯ ಇವಾಗ? ಚೆಕ್ ಮಾಡು ಮ್ಯಾಗ್ನೆಟು. ಹೆಂಗೆ ಚೆಕ್ ಮಾಡ್ತೀಯ ಮ್ಯಾಗ್ನೆಟ್ನ? ಇಲ್ಲಿ ನೋಡು ಯಶೋ, ಇದು ಕಬ್ಬಣ ಅಂಟ್ಕೊಳ್ತು, ಸರಿನಾ? ಇದು ಮ್ಯಾಗ್ನೆಟು ಕಬ್ಬಣನ ಅಂಟ್ಕೊಳ್ತು. ಇದು ನೋಡು, ಇದು ಅಂಟಲ್ಲ. ಹಾಂ, ಯಾಕೆ ಹೇಳೋ? ಇದು ತಾಮ್ರ, ಅದಕ್ಕೋಸ್ಕರ ಇದು ಅಂಟಲ್ಲ. ಆಯಿತಾ? ಗೊತ್ತಾಯ್ತಾ? ನೋಡಿ ಇವಾಗ ಯಾವುದು ಇದರಲ್ಲಿ ಯಾವುದು ಕಬ್ಬಣ? ಈಗ ತಗೋ, ಇದಿಷ್ಟರಲ್ಲಿ ಕಬ್ಬಣ ತಾಮ್ರ ಯಾವುದು ಕಂಡುಹಿಡಿ. ಅಲ್ಲ ಹಂಗಲ್ಲ, ಇವಿಷ್ಟು ಐತೆ. ಇದ್ರಲ್ಲಿ ಅಂಟುತ್ತಾ ಇದಕ್ಕೆ? ಹಾಂ, ನೋಡ್ದಾ? ಹಾಂ, ಯಾವುದು ಕಂಟಲ್ಲ? ಇದು ಕಂಟಲ್ಲ, ಇದು ಕಂಟುತ್ತೆ. ಇದು ಕಬ್ಬಣ, ಸರಿನಾ? ಕೀ ಚೈನು ಇದು. ಈ ಕೀ ನೋಡು, ಈ ಕೀ ಚೆಕ್ ಮಾಡು ನೀನು. ಈ ಕೀ ಚೆಕ್ ಮಾಡು ನೀನು. ಎತ್ಕೋಬೇಕು ಬೇಗ. ಇದು 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 ಚೆಕ್ ಮಾಡು. ಅಂಟುತ್ತಾ? ಹಾಂ, ಅಂಟುತ್ತಾ ಅಂಟಲ್ವಾ? ಹೇಳ್ಬೇಕು. ಯಾಕೆ ಹೇಳೋ? ಅದು ತಾಮ್ರ. ನಮ್ಮ ಯಶೋದು ಒಂದು ಅಂಗಡಿ ಮನೆ ಕಳ್ಕೊಂಡೈತೆ. ಬರಲ್ಲ ಯಶೋದೇನು. ಇವತ್ತು ಸಂಜೆ ಟೀ ಜೊತೆ ಸ್ನ್ಯಾಕ್ಸ್ ಥರ ದೋಸೆ. ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕೆಲಸ ಇತ್ತು ಎಲ್ಲನೂ ಮುಗಿಸ್ಬಿಟ್ಟು ಇವಾಗ ಮನೆ ಹತ್ರ ಕೂತಿದ್ದೀವಿ. ಇವಾಗ ಮಿನಿ ಬೌಂಡ್ರಿ ಶುರುವಾಗುತ್ತೆ ನೋಡಿ. ಹಾಂ, ಕೆಂಚು ನೋಡಿ ಏನು ಮಾಡ್ತಾನೆ ಇಲ್ಲಿ. ಅವನ ಘಟಕ್ಕೆ ಆ ಸೈಕಲ್ ಮೇಲೆ ಕೂತಾನೆ. ಅದು ನಡೆದ ಅದು ಇವಾಗ ಮನೆಗೆ ಎದ್ದು ಬಂದು ಸೈಕಲ್ ಮೇಲೆ ಕೂತ್ಕೊತಾವನೆ. ಕೆಂಚ ಬಿಡಪ್ಪ, ಸೈಕಲ್ ಹೋಗ್ಬಿಡುತ್ತಾ. ಇವಾಗ ನಮ್ಮ ಏರಿಯಾದಲ್ಲಿ ಮಿನಿ ಬೌಂಡ್ರಿ ಕ್ರಿಕೆಟ್ ನಡೀತಾ ಇದೆ. ಕ್ಯಾಚ್ ಹಿಡಿದವ್ರು ಬ್ಯಾಟಿಂಗು ಯಶೋ. ಹಾಂ, ಯಾರು ಕ್ಯಾಚ್ ಹಿಡಿತಾರೆ ಅವ್ರು ಬ್ಯಾಟಿಂಗು. ಮ್ಯಾಚ್ ಶುರು ಆಗದ. ಯಶೋ ಈ ಕಡೆ ಬಾ. ಹಿಡಿಯಮ್ಮ ಗಿರಿ, ಕ್ಯಾಚ್ ಹಿಡಿಯಮ್ಮ. ಹಿಡ್ಕೋಬೇಕು, ಹಿಡಿಯಮ್ಮ. ಬರಲಿ. ಇಲ್ಲಿ ಆಡಿಯನ್ಸ್ ಬಂದವ್ರು ನೋಡಿ. ಇಲ್ಲಿ ಸುಭಾಷ್ ಅಣ್ಣವರು, ನಮ್ಮ ಜ್ಯೋತಿ ಅಕ್ಕನವರು ಆಡಿಯನ್ಸ್ಗಳು ಇಲ್ಲಿ ಕ್ರಿಕೆಟ್ ನೋಡೋಕ್ಕೆ. ಸ್ನ್ಯಾಕ್ಸ್ ಏನಣ್ಣ? ಹಾಂ ಯಶೋ ಹಿಡ್ಕೋ. ಎಲ್ಲ ಗಿರಿ
ಅಷ್ಟು ಹೊತ್ತಿಂದ ಇವನೇ ಬ್ಯಾಟಿಂಗ್ ಆಡ್ತಾವನ. ಬ್ಯಾಟ್ನೇ ಕೊಟ್ಟಿಲ್ಲ ಯಾರಿಗೂ. ಕ್ಯಾಚ್ ಹಿಡ್ದವ್ರು ಬ್ಯಾಟಿಂಗು. ಹಿಡ್ಕೊ. ಔಟು. ಇವಾಗ ಔಟ್ ಆಗೋಣ. ಕೊಡಮ್ಮ, ಆಡುವಾಗಮ್ಮ. ಈಗ ಗಿರಿ ಬ್ಯಾಟಿಂಗು, ಸೆಕೆಂಡ್ ಬ್ಯಾಟಿಂಗು. ಗಿರಿ ಔಟ್ ಆದ ತಕ್ಷಣ ಯಶು, ನೀ ಹಂಗೆ ಹೊಡೆದ್ರೆ ಆಗಲ್ಲ. ಹಿಡ್ಕೊಂಡು ಕೊನೆಗೂ ಒಂದೇ ಬಾಲ್ಗೆ ಔಟು ಗಿರಿ. ಹೋಗು ಯಶು, ನೀ ಆಡು ಈಗ. ಯಶು ಮೂರು ಬಾಲ್ ಬಿಡ್ತು ಅಂದ್ರೆ ಔಟು ನೀನು. ಯಶುಗೆ ಇದು ಬೌಲಿಂಗು, ಸ್ಪೆಷಲ್ ಬೌಲಿಂಗು. 1 ಬಾಲ್. ಯಶು 5 ಬಾಲ್ ಡಾಟ್ ಆಯ್ತು ಅಂದ್ರೆ ಔಟು ನೀನು. ಆಯ್ತಾ? ಎರಡನೇ ಬಾಲು ಹೊಡೆದು ಬಿಟ್ಟ. 2 ಬಾಲ್ ಅಟೆಂಡ್ ಮಾಡ್ದ. 3ನೇ ಬಾಲು ಯಶು. ಹೊಡಿ. ಸಾಕು ಹಂಗೆ. ಆಯ್ತು ನೋಡು, ಆಯ್ತು. ಡಾಟ್ ಬಾಲ್ ಇದು. ಇದಿಲ್ಲ, ಈ ಬಾಲ್ ಇಲ್ಲ. ಎಸಿಲ್ಲ. ನೀ ಔಟೇ ಆಗಲ್ಲ ನೀನು ಹಿಂಗೆ ಆಡಿದ್ರ. ಇನ್ನು 5 ಬಾಲ್ ನಿಂಗೆ ಯಶು. ಹಿಂಗೆ ಇನ್ನೂ 6 ಹಾಕ್ತಾರ ನಿಂಗೆ. ಲಾಸ್ಟ್ ಬಾಲ್. ಎಸಿ ಬಾಲ್ ಎಸಿ. ನೀನೇ ಎಸಿಬೇಕು. ಹೊಡಿಬೇಡ. ಯಶು ಲಾಸ್ಟ್ ಬಾಲ್. ನೆಕ್ಸ್ಟ್ ನಂದು ಬ್ಯಾಟಿಂಗು. ಓವರ್. ಬಾ ನನಗಾಕು ತಗ. ಈಗ ಬ್ಯಾಟಿಂಗ್ಗೆ ನಾನು ಬಂದಿದ್ದೀನಿ. ಜೋರಾಗಿ ಎಸಿಬೇಕು ಮೇಲಿಂದ. ಕರೆಕ್ಟಾಗಿ ಎಸಿಬೇಕು ಯಶು. ಗಿರಿ ಹಾಕ್ತಾನೆ ಬಿಡಮ್ಮ. ದಾರಿ ಬಿಡು ಯಶು, ದಾರಿ ಬಿಡು. ಬೈಕಿಗೆ ದಾರಿ ಬಿಡು. ಯಶು ಹಿಡ್ಕೋ.